ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. DJI OSMO ಆ್ಯಕ್ಷನ್ ಕ್ಯಾಮ್ರಾದಲ್ಲಿ 2 ಸ್ಕ್ರೀನ್ ಇರುತ್ತೆ, ಒಂದು ಲೆನ್ಸ್ ಇರುತ್ತೆ. ಅದನ್ನು ನೀವೇನಾರು ಮುಟ್ಟಿದ್ರೆ ಆಲ್ರೆಡಿ ನೋಡ್ತಿರ್ಬೋದು ಎಷ್ಟು ಫಿಂಗರ್ ಪ್ರಿಂಟ್ ಬಿದ್ದಿದೆ ಅಂತ. ಸ್ಕ್ರ್ಯಾಚ್ ಕೂಡ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಅದಕ್ಕೆ ನಾನು ಅಮೆಝಾನಿಂದ POPIO ಅನ್ನೋ ಒಂದು ಕಂಪ್ನಿಯ ಸ್ಕ್ರೀನ್ ಗಾರ್ಡನ್ನು ಆರ್ಡರ್ ಮಾಡಿದ್ದೀನಿ. ಇದು $199 ಅಷ್ಟಾಗುತ್ತೆ. ಸೊ ಇದ್ರ ಜೊತೆಗೆ ನಮಗೆ ವೆಟ್ ಆ್ಯಂಡ್ ಡ್ರೈ ಕ್ಲೀನಿಂಗ್ ಕೂಡ ಸಿಗುತ್ತೆ, ಮತ್ತು ಡಸ್ಟ್ ಅಬ್ಸಾರ್ಬರ್ ಅನ್ನೋ ಒಂದು ಸ್ಟಿಕ್ಕರ್ ಕೂಡ ಸಿಗುತ್ತೆ. ಸೊ ಬನ್ನಿ ಇವಾಗ ಫಸ್ಟು ನಾವು ಈ ಬ್ಯಾಕ್ ಸ್ಕ್ರೀನನ್ನು ನಾವು ಅಪ್ಲೈ ಮಾಡೋಣ, ಸ್ಕ್ರೀನ್ ಗಾರ್ಡ್ನ. ಸೊ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅವ್ರು ಕೊಟ್ಟಿರೋ ಒಂದು ಡ್ರೈ ಮತ್ತು ವೆಟ್ ಪೇಪರಿಂದ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಫಸ್ಟ್ ಮಾಡಬೇಕಾಗಿರೋದು ವೆಟ್ಟನ್ನು ತೊಗೊಂಡು ಅದನ್ನು ಕ್ಲೀನಾಗಿ ಸ್ಕ್ರೀನನ್ನು ರಬ್ ಮಾಡಬೇಕು. ಈ ರಬ್ ಮಾಡೋ ಪ್ರೋಸೆಸ್ಸಿಂದ ಯಾವುದೇ ಡಸ್ಟು ಅದರಲ್ಲಿ ಪಾರ್ಟಿಕಲ್ಸು ಇದ್ದರೆ ಅದು ಕಂಪ್ಲೀಟಾಗಿ ಹೊರಟೋಗುತ್ತೆ. ಈವನ್ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಡೀಪ್ ಡಸ್ಟ್ ಇರ್ಬೋದು, ಎಲ್ಲ ಹೊರಟೋಗುತ್ತೆ. ಸೊ ಆದಷ್ಟು ಸ್ಮೂತಾಗಿ ಮಾಡಿದ್ರೆ ಒಳ್ಳೆಯದು. ವೆಟ್ ಆದಮೇಲೆ ಅದನ್ನು ಡ್ರೈ ಪೇಪರ್ನ ತೊಗೊಳ್ಳಿ. ಡ್ರೈ ಪೇಪರ್ನ ತೊಗೊಂಡು ಅದನ್ನು ಕೂಡ ಸೇಮ್ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಆವಾಗ ಆ ವೆಟ್ಟೆಲ್ಲ ಹೋಗಿ ಸ್ಕ್ರೀನು ತುಂಬ ನೀಟಾಗಿ ಕಾಣಿಸುತ್ತೆ, ಯಾವುದೇ ಡಸ್ಟು ಇರೋದಿಲ್ಲ. ಡ್ರೈ ಆ್ಯಂಡ್ ವೆಟ್ ಎರಡನ್ನೂ ಕ್ಲೀನ್ ಮಾಡಿ ಆದಮೇಲೆ ನಾವು ಯೂಸ್ ಮಾಡಬೇಕಾಗಿರೋದು ಡಸ್ಟ್ ಅಬ್ಸಾರ್ಬರ್. ಇದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಡಸ್ಟ್ ಅಬ್ಸಾರ್ಬರ್ ಅಂತ. ಸೊ ಇದನ್ನು ತೊಗೊಂಡು ನಾವೇನು ಮಾಡಬೇಕಪ್ಪ ಅಂದರೆ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಬೇಕು. ಇನ್ ಕೇಸ್ ಏನಾದರೂ ತುಂಬ ಮೈನ್ಯೂಟ್ ಪಾರ್ಟಿಕಲ್ಸು ಸ್ಟಿಲ್ ಸ್ಕ್ರೀನ್ ಮೇಲೆ ಇದೆ ಅಂತಂದರೆ ಈ ಅಬ್ಸಾರ್ಬರು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಈ ಥರ ನೀವು ಅದನ್ನು ಸ್ಟಿಕ್ ಮಾಡಿ ತೆಗೆಯೋದ್ರಿಂದ ಪ್ರತಿಯೊಂದು ಡಸ್ಟ್ ಪಾರ್ಟಿಕಲ್ಲು ಅಲ್ಲಿಂದ ಬಂದುಬಿಡುತ್ತೆ. ಮತ್ತು ನಮ್ಮ ಡ್ರೈ ಪೇಪರ್ನ ತೊಗೊಂಡು ಅದರ ಮೇಲೆ ರಬ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಸಿಂಗಲ್ ಪಾರ್ಟಿಕಲ್ ಕೂಡ ಇರೋದಿಲ್ಲ. ಇವಾಗ ನಾವು ಆರಾಮಾಗಿ ನಮ್ಮ ಸ್ಕ್ರೀನ್ ಗಾರ್ಡನ್ನು ನಾವು ಹಾಕ್ಬೋದು. ಈಗ ಫಸ್ಟು ಬ್ಯಾಕ್ ಸ್ಕ್ರೀನ್ ಗಾರ್ಡನ್ನ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಅಲೈನ್ ಮಾಡ್ಕೊಳ್ಳಿ. ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡ್ಕೊಳ್ಳಿ, ನೀಟಾಗಿ ಬೆರಳಿಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಪರ್ಫೆಕ್ಟ್ ಶೇಪ್ ಇದೆ ಅಂದಮೇಲೆ ಅದನ್ನು ಬಿಟ್ಬಿಡಿ. ಆಮೇಲೆ ಒಂದು ಕಡೆಯಿಂದ ಪ್ರೆಸ್ ಮಾಡ್ಕೊತಾ ಹೋದರೆ ನಮ್ಮ ಸ್ಕ್ರೀನ್ ಗಾರ್ಡು ನೀಟಾಗಿ ಅಂಟ್ಕೊಳ್ಳುತ್ತೆ. ಎಲ್ಲರೂ ಏರ್ ಬಬಲ್ಸ್ ಇದ್ದರೆ ನೀವು ಪ್ರೆಸ್ ಮಾಡಿ ಮಾಡ್ಕೋಬೋದು. ಬನ್ನಿ ಇವಾಗ ಫ್ರಂಟ್ಗೆ ಹೋಗೋಣ. ಫ್ರಂಟಲ್ಲೂ ಕೂಡ ಫ್ರಂಟ್ ಸ್ಕ್ರೀನ್ ಮತ್ತು ಲೆನ್ಸ್ಗೂ ಸೇಮ್ ಪ್ರೋಸೆಸ್ನ ಫಾಲೋ ಮಾಡಿ. ಫಸ್ಟು ವೆಟ್ಟಿಂದ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಡ್ರೈ ತೊಗೊಂಡು ಕ್ಲೀನ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ಒಂದಷ್ಟು ಇದ್ದಾಗ ನೋಡ್ಕೊಳ್ಳಿ. ಕಂಪ್ಲೀಟ್ ರಬ್ ಆದಮೇಲೆ ಡಸ್ಟ್ ಅಬ್ಸಾರ್ಬರ್ ಇದೆಯಲ್ಲ, ಸೇಮ್ ಅದನ್ನು ಕೂಡ ಟ್ಯಾಪ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಡ್ರೈ ಪೇಪರ್ ತೊಗೊಂಡು ಮತ್ತೆ ರಬ್ ಮಾಡಿ ಕ್ಲೀನ್ ಮಾಡಿ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಸ್ಕ್ರೀನ್ ಗಾರ್ಡನ್ನು ಅಪ್ಲೈ ಮಾಡ್ಬೋದು. ನಾನಿವಾಗ ಲೆನ್ಸ್ ಪಾರ್ಟಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಕ್ಲೀನಾಗಿ ಅಲೈನ್ ಮಾಡಿಕೊಂಡು ಬಿಟ್ಟರೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಇದೇನು ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅಲ್ಲ. ನೀವೇ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಒಂದು 10 ಮಿನಿಟ್ಸಲ್ಲಿ ಈ ಕೆಲಸನ ಮುಗಿಸ್ಬೋದು. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಸೊ ಲೆನ್ಸ್ ಪಾರ್ಟ್ ಇವಾಗ ಮುಗೀತು. ನಾವು ನೆಕ್ಸ್ಟ್ ಹೋಗೋಣ ಫ್ರಂಟ್ ಸ್ಕ್ರೀನ್ ಮೇಲೆ. ಅದರದ್ದು ಅಷ್ಟೇ, ಫಸ್ಟು ಯಾವ ಕಡೆಯಿಂದ ಹಾಕಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಪೀಲ್ ಆಫ್ ಮಾಡಿ ಡೈರೆಕ್ಟಾಗಿ ಅದನ್ನು ನೀವು ಈ ರೀತಿ ಅಂಟಿಸ್ಕೋಬೋದು. ಆದಮೇಲೆ ಆ ಥರ ಪ್ರೆಸ್ ಮಾಡಿದ್ರೆ ಸಾಕು. ಇಲ್ಲಿಗೆ ನಮ್ಮ ಸ್ಕ್ರೀನ್ ಗಾರ್ಡ್ ಅಪ್ಲೈಯಿಂಗ್ ಪ್ರೋಸೆಸ್ಸು ಮುಗಿಯುತ್ತೆ. ಸೊ ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.